ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಅನೇಕ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ. ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಬರೀ 31ನೇ ಕಂತಿನ ಹಣ ಜಮಾ ಆಗಿದ್ದು 32ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ. ಇನ್ನು ತಲೆ ಕೆಡ್ಸ್ಕೊಳ್ಬೇಕಾಗಿರ್ತಕ್ಕಂಥವರು 31ನೇ ಕಂತಿನ ಹಣವು ಕೂಡ ಬಂದಿಲ್ಲ ಅಂದ್ರೆ ಅವರಿಗೆ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ 31ನೇ ಕಂತಿನ ಹಣವನ್ನ ಪಡೆಯುವುದು ಅತಿ ಅವಶ್ಯಕ. ಸೊ ನೀವೀಗಾಗಲೇ ಬಯೋಮೆಟ್ರಿಕ್ ಮಾಡಿಸಿದಿರಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಎಲ್ಲವೂ ಕೂಡ 100% ಕೆಲಸ ಕರೆಕ್ಟ್ ಆಗಿ ಆಗಿದೆ. ಆದ್ರೆ ದುಡ್ಡು ಯಾಕೆ ಬರ್ತಾ ಇಲ್ಲ, ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಈ 32ನೇ ಕಂತಿನ ಹಣ ಇದೀಗ ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಜಿಲ್ಲೆಗಳನ್ನ, ದುಡ್ಡು ಯಾಕೆ ಬಂದಿಲ್ಲ, ಸೊ ಎಂತವರೆಗೆ ಬಂದಿದೆ, ಇನ್ನು ಎಂತವರೆಗೆ ಬರ್ತಾ ಇಲ್ಲ, ಕಾರಣಗಳನ್ನ ಎಲ್ಲವೂ ಕೂಡ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30 ಕಂತುಗಳವರೆಗೂ ಕೂಡ ದುಡ್ಡು ಜಮಾ ಆಗಿತ್ತು. 32ನೇ ಕಂತಿನ ಹಣ, 31ನೇ ಕಂತಿನ ಹಣ, ಈ 2 ತಿಂಗಳ ಹಣ ಈಗ ಏನು ಬರ್ತಾ ಇದೆಯಲ್ಲ, ಇವುಗಳು 2 ತಿಂಗಳ ನಂತರ ಈಗ ಮತ್ತೆ ಬರ್ಲಿಕ್ಕೆ ಪ್ರಾರಂಭಿಸಿದೆ. ಸದ್ಯಕ್ಕೆ 2,400 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು. 4,800 ಕೋಟಿಯಷ್ಟು ಫಂಡ್ ಈಗ ರಿಲೀಸ್ ಆಗಿದೆ ಟೋಟಲಿ. ಯಾಕಂದ್ರೆ ಒಂದು ಕಂತಿಗೆ 2,400 ಕೋಟಿ ದುಡ್ಡು ಬೇಕು, ಇನ್ನು ಒಂದು ಕಂತಿಗೆ 2,400 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. 2 ತಿಂಗಳ ಹಣಕ್ಕಾಗಿ 4,800 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಅಷ್ಟು ದುಡ್ಡನ್ನ ಹಣಕಾಸು ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಅನೇಕ ಫಲಾನುಭವಿಗಳು ಈಗ ದುಡ್ಡು ಜಮಾ ಆಗತ್ತೆ ಅಂತ ಕಾಯ್ತಾ ಇರ್ತೀರಿ. ವರಿನೇ ಮಾಡ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ. ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಅಪ್ಡೇಟ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ರಿ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬಂದೇ ಬರುತ್ತೆ. ಅದರಲ್ಲಿ ಈ ಗೃಹಲಕ್ಷ್ಮಿಯರು ಈಗಾಗಲೇ ಯಾರು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಜೊತೆಗೆ ಬಯೋಮೆಟ್ರಿಕ್ ಅನ್ನ ಮಾಡಿಸಿದಿರಿ, ಅಂತವರಿಗಂತೂ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಅಂತವರಲ್ಲಿನೇ ಕೆಲವೊಂದಿಷ್ಟು ಜನರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣಗಳೇನು ಅದನ್ನ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ನಿಮಗೆ ಜಿಲ್ಲೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಈ ಕಾರಣಗಳನ್ನ ಮೊದಲು ತಿಳ್ಕೊಳ್ಳಿ. ಯಾಕಂದ್ರೆ ದುಡ್ಡು ಬರದೇ ಇದ್ದಂತವ್ರಿಗೂ ಕೂಡ ದುಡ್ಡು ಬರಬೇಕು. ಅದಕ್ಕಾಗಿ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ನಾವು ಕೈಗೊಳ್ಳಲೇಬೇಕಾಗತ್ತೆ. ಸೊ ಹಾಗಾದ್ರೆ ನಿಮ್ಮ ಬ್ಯಾಂಕ್ ಖಾತೆಯ ವಿವರವನ್ನ ಒಂದ್ ಸ್ವಲ್ಪ ಚೆಕ್ ಮಾಡಿ, ಟ್ರಾನ್ಸಾಕ್ಷನ್ ಚೆಕ್ ಮಾಡಿ. ಯಾಕಂದ್ರೆ ನಿಮ್ದು ಸಾಕಷ್ಟು ಜನರದು ಲೋನ್ ಇರುತ್ತೆ, ಯಾವುದೋ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅಥವಾ ಮನೆ ಮೇಲೋ ಇನ್ನಿತರ ಲೋನ್ಗಳಿರುತ್ತೆ, ಅದರ ಬಡ್ಡಿ ಕಟ್ಟಿರೋದಿಲ್ಲ ಅಥವಾ ಅದರ ಟೋಟಲಿ ಪ್ಯಾಕೇಜ್ ಎಷ್ಟಿರುತ್ತೆ ತಿಂಗಳಿಗೆ ಅದನ್ನು ಕೂಡ ಕಟ್ಟಿರೋದಿಲ್ಲ. ಹೀಗಾಗಿ ಅದರಲ್ಲಿ ಇರ್ತಕ್ಕಂತಹ ಬಡ್ಡಿಗಳನ್ನ ಕಟ್ ಮಾಡ್ತಿರ್ತಾರೆ, ಅದು ನಿಮಗೆ ಗೊತ್ತಾಗಿರೋದಿಲ್ಲ. ಅದಕ್ಕಾಗಿ ಗೃಹಲಕ್ಷ್ಮಿ ಬಂದಿದೆಯೋ ಇಲ್ವೋ ಅಂತ ಕನ್ಫ್ಯೂಸ್ ಆಗ್ತೀರಿ. ಅದಕ್ಕಾಗಿ ಬ್ಯಾಂಕ್ ಖಾತೆಗೆ ವಿವರ ಒಂದ್ ಸ್ವಲ್ಪ ಟ್ರಾನ್ಸಾಕ್ಷನ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಇನ್ ಕೆಲವೊಂದಿಷ್ಟು ಮಹಿಳೆಯರ ಬ್ಯಾಂಕ್ ಖಾತೆನೆ ಚಾಲ್ತಿಯಲ್ಲಿ ಇಲ್ಲ, ಡಿಆಕ್ಟಿವೇಟ್ ಆಗಿದೆ. ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೊಳ್ಬೇಕು ನೀವು. ಅಂದ್ರೆ ಬರೀ ಅಕೌಂಟ್ ಓಪನ್ ಮಾಡಿಬಿಟ್ರೆ ಅಲ್ಲ, ಆ ಅಕೌಂಟ್ ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ದಿನದಿಂದ ದಿನಕ್ಕೆ ಮೇಲಿಂದ ಮೇಲಕ್ಕೆ ತಿಂಗಳಿಗೆ ಒಂದು ಸಾರಿ ಆದ್ರೂ ಟ್ರಾನ್ಸಾಕ್ಷನ್ ಅನ್ನ ಮಾಡಿಸ್ತಾ ಇರಬೇಕು. ಅಂದ್ರೆ ನೀವು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನ ಮುಖಾಂತರ ಆದ್ರೂ ವಹಿವಾಟು ಮಾಡಿ, ಅಥವಾ ಬ್ಯಾಂಕ್ ಗಳಿಗೆ ನೇರವಾಗಿ ಹೋಗಿ ಆಫ್ಲೈನ್ ನಲ್ಲಾದ್ರೂ ವಹಿವಾಟುಗಳನ್ನ ಮಾಡಿ. ಒಟ್ಟಾರೆಯಾಗಿ ಆ ಅಕೌಂಟ್ ಓಪನ್ ಆಕ್ಟಿವ್ ಇದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗತ್ತೆ. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ನಿಮಗೆ ದುಡ್ಡು ಬರಬೇಕಂದ್ರೆ ಈ ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೊಳ್ಬೇಕಾಗತ್ತೆ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯೋ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ದುಡ್ಡು ಬಂದಿಲ್ಲ ಅವರು, ಇನ್ನು ದುಡ್ಡು ಬಂದವ್ರಿಗಂತೂ ತಲೆ ಕೆಡಿಸ್ಕೊಳ್ಬೇಡಿ, ಮುಂದೆ ಮತ್ತೆ ವೆರಿಫಿಕೇಶನ್ ಆಗೋದಿಲ್ಲ. ಇದೇ ಲಾಸ್ಟ್ ವೆರಿಫಿಕೇಶನ್, ಇನ್ನೇನು ಉಳಿದಿರೋದು 22 ತಿಂಗಳುಗಳು ಈಗ ಈ ಸರ್ಕಾರದ್ದು. ಅದಕ್ಕಾಗಿ ಮುಂದೆ ವೆರಿಫಿಕೇಶನ್ ಮಾಡೋದಿಲ್ಲ, ದುಡ್ಡುಗಳನ್ನ ಜಮಾ ಮಾಡ್ತಿರ್ತಾರೆ ಅಷ್ಟೇ. ಅದಕ್ಕಾಗಿ ಈ ವೆರಿಫಿಕೇಶನ್ ನಲ್ಲಿ ನೀವು ಪಾರ್ ಆಗಿದ್ರೆ, ನೀವು ಅರ್ಹತೆ ಹೊಂದಿದ್ರೆ ಮುಗಿದೋಯ್ತು. 20 ರಿಂದ 30 ಸಾವಿರ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ, ಫಿಕ್ಸ್ ಇದು. ಓಕೆ, ಈಗ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡಿದ್ರಿ, ಎಲ್ಲವೂ ಕೂಡ ಸರಿಯಾಗಿದ್ರೆ ದುಡ್ಡು ಜಮಾ ಆಗತ್ತೆ. ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಬ್ಯಾಂಕ್ಗೆ ಹೋಗಿ ಒಂದ್ಸಾರಿ ದುಡ್ಡು ಹಾಕಿ ತೆಗೆದು ಅದನ್ನ ಟ್ರಾನ್ಸಾಕ್ಷನ್ ಮಾಡಿಸಬಿಡಿ.
ನಿಮ್ಮ ಅಕೌಂಟ್ ಮತ್ತೆ ಆಕ್ಟಿವ್ ಆದ ತಕ್ಷಣ ದುಡ್ಡು ಜಮಾ ಆಗುವಂತದ್ದು. ಇನ್ನು ಇದನ್ನ ಹೊರತುಪಡಿಸಿ ಇನ್ನೇನ್ ಸಮಸ್ಯೆ ಇರುತ್ತೆ, ಈ KYC ಅದು ಇದು ಇದನ್ನೇ ಮಾಡಿರೋದಿಲ್ಲ ನೀವು, ಅದಕ್ಕಾಗಿ ಅವುಗಳನ್ನ ಸರಿಪಡಿಸ್ಕೊಳ್ಳಿ. ಇದನ್ನ ಹೊರತಾಗಿ ಮತ್ತೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆ ಸಮಸ್ಯೆಗಳಿದ್ರೆ ನೀವು ಅರ್ಹತೆನೇ ಹೊಂದಿಲ್ಲ ಅಂತ ಅರ್ಥ. ಸಮಸ್ಯೆಗಳಿದ್ರೆ ಈ ಅಕೌಂಟ್ ನಲ್ಲಿ ಈ KYC ಇದಷ್ಟೇ ಇರುವಂತದ್ದು ಸದ್ಯಕ್ಕೆ, ಯಾಕಂದ್ರೆ ವೆರಿಫಿಕೇಶನ್ ಆಗಿದೆ, ಅಲ್ಲೆಲ್ಲವೂ ಕೂಡ ಅರ್ಹತೆಯನ್ನ ಹೊಂದಿದ್ದೀರಿ. ಕೊನೆಯದಾಗಿ ಬಯೋಮೆಟ್ರಿಕ್ ಕೂಡ ಮಾಡಿಸಿದ್ರಿ. ಇನ್ನು ಉಳಿದಿರತಕ್ಕಂತಹ ಸಮಸ್ಯೆಗಳು ಇವುಗಳು ಮಾತ್ರ. ಇವುಗಳನ್ನ ನೀವು ಸರಿಪಡಿಸ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ದುಡ್ಡು ಬರುತ್ತೆ. ಓಕೆ, ಈಗ 32ನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇದೆ. ಸೊ ಈ 32ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ? ಸುಮಾರು 14 ಜಿಲ್ಲೆಗಳು. ಅದರಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ಬಹಳ ದಿನದಿಂದ ವೇಟ್ ಮಾಡಿದ್ರಿ, ಈಗ ಒಂದು ಕಂತು ಆದ್ಮೇಲೆ ಇನ್ನೊಂದು ಕಂತು ಕೂಡ ಜಮಾ ಆಗ್ತಾ ಇದೆ. ಸುಮಾರು 4 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳ ಹಣ 31, 32, 33 ಮತ್ತು 34ನೇ ಕಂತಿನ ಹಣವನ್ನ ಕೊಡಬೇಕಾಗಿತ್ತು. ಅದರಲ್ಲಿ ಏಪ್ರಿಲ್, ಮೇ ಅಂದ್ರೆ 31, 32ನೇ ಕಂತಿನ ಹಣವನ್ನ ನಿಮ್ಮ ಅಕೌಂಟ್ ಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಇದಾದ ಬಳಿಕ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಒಟ್ಟಾರೆಯಾಗಿ 26,800 ಕೋಟಿಯಷ್ಟು ಫಂಡ್ ಅನ್ನ ಈಗ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ತೆಗೆದಿಟ್ಟು ಬಿಟ್ಟಿದೆ ಅಂತ ಹೇಳಬಹುದು. ಅದಕ್ಕಾಗಿ ಅಲ್ಲಿರ್ತಕ್ಕಂತಹ ಫಂಡ್ ಅನ್ನ ಇದಕ್ಕಾಗಿನೇ ಯೂಸ್ ಮಾಡ್ತಾರೆ. ಓಕೆ, ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಗೃಹಲಕ್ಷ್ಮಿಗೆ ಕೊಡ್ಲೇಬೇಕು ಸರ್ಕಾರ, ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಹಂಚಿಕೊಂಡಿದ್ದೀನಿ. ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.